20ನೇ ಅಧ್ಯಾಯ 1ರಿಂದ ಇರುವಂಥ ದೇವರ ಮಾತುಗಳನ್ನು ಈ ಸಮಯದಲ್ಲಿ ನಾವು ಧ್ಯಾನಿಸಿಕೊಳ್ಳೋಣ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 1ನೇ ವಚನದಲ್ಲಿ. ಬೇರೆ ನೀವು ಯಾರಾದರೂ ಆಗಿರ್ಬೋದು, ದಯಮಾಡಿ ನಿಮ್ಮಲ್ಲಿ ಪ್ರೀತಿಯಿಂದ ನಮಸ್ಕರಿಸುತ್ತಾ ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಒಂದು ಸಾರಿ ಸತ್ಯವೇದ ಬೈಬಲ್ ಗ್ರಂಥವನ್ನು ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಹೇಳುವಂಥ ಮಾತುಗಳು ಸತ್ಯವೋ ಸುಳ್ಳೋ ಎಂಬುದಾಗಿ ನೀವು ಪರಿಶೀಲನೆ ಮಾಡಿದ್ದೀರಿ. ಇದು ದೇವರ ಮಾತು, ಮನುಷ್ಯರ ಮಾತು ಅಥವಾ ಆ್ಯಕ್ಟರ್ಗಳ ಡೈಲಾಗ್ ಮಾತಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಅದು ಮತ್ತೊಂದು ಸಾರಿ ಸಿಗ್ಬೋದು. ಯಾಕಂದರೆ ಅಲ್ಲಲ್ಲಿ ರೆಕಾರ್ಡಿಂಗ್ ಆಗಿರುತ್ತೆ, ನಿಮಗೆ ಪದೇ ಕೇಳಿಸ್ಬೋದು. ನೀವು ಅದರಿಂದ ಸಂತೋಷ ಪಡ್ಬೋದು ಅಥವಾ ದುಃಖ ಪಡ್ಬೋದು. ಆದರೆ ಇದು ದೇವರ ಮಾತು, ಇದು ಆಶೀರ್ವಾದಕರವಾದಂಥ. ಒಂದು ಸಾರಿ ಆಶೀರ್ವಾದ ಬಾಗಿಲನ್ನು ನಿಮ್ಮ ಮನೆಯನ್ನು ತಟ್ಟುವಾಗ ನೀವು ಬಹು ಜಾಗ್ರತೆಯಿಂದ ಆ ಆಶೀರ್ವಾದಕ್ಕೆ ಎಡೆ ಕೊಟ್ಟು ಬಾಗಿಲನ್ನು ತೆರೆದು ಆಶೀರ್ವಾದವನ್ನು ಬರಮಾಡಿಕೊಂಡ್ರೆ ಅದರಿಂದ ನಿಮಗೆ ಅದೃಷ್ಟ, ಆಶೀರ್ವಾದ, ಸೌಭಾಗ್ಯ, ಬಿಡುಗಡೆ, ರಕ್ಷಣೆ ಉಂಟಾಗುತ್ತದೆ. ಓಕೆನಾ? ನಾವು ವಾಕ್ಯವನ್ನು ಓದಿಕೊಳ್ಳೋಣ. ಓಕೆನಾ? ಹೇಳಿದ ಮಾತು ಅರ್ಥ ಮಾಡ್ಕೊಳ್ತೀರ ಅಂತ ನಂಬ್ತಾ ಇದ್ದೀನಿ. ಪ್ಲೇಸ್ಟೋರ್ ಹೋಗಿ ಸತ್ಯವೇದ ಬೈಬಲ್ ಗ್ರಂಥವನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಯಾವುದೇ ಕುಲ, ಯಾವುದೇ ಭಾಷೆಯವರಾಗಿರ್ಬೋದು, ಒಂದು ಸಾರಿ ಈ ಬೈಬಲನ್ನು ಓದಬೇಕಾಗಿರೋದು ಬಹಳ ಅವಶ್ಯಕತೆ. ಬಹಳ ಅಂದರೆ ಬಹಳ ಪ್ರೇಮ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋದೈತೆ ಅಂತ ಹೇಳಿದ್ರೆ, ನಮ್ಮ ದೃಷ್ಟಿಗೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂತಂದರೆ ನನ್ನ ದೃಷ್ಟಿಯಲ್ಲಿ ಬೈಬಲ್ ಗ್ರಂಥವನ್ನು ಸಂಪೂರ್ಣ ಒಳ್ಳೆ ಮನಸ್ಸಿನಿಂದ ಓದುವಂಥದ್ದು. ಪ್ರಾರಂಭದಿಂದ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ 66 ಪುಸ್ತಕಗಳು. ಅದರಲ್ಲಿ ಹಳೆ ಒಡಂಬಡಿಕೆ ಬಂದು 39 ಪುಸ್ತಕಗಳು, ಹೊಸ ಒಡಂಬಡಿಕೆ ಬಂದು 27 ಪುಸ್ತಕಗಳು. ಹಳೆ ಒಡಂಬಡಿಕೆ ಬಂದು ಕ್ರಿಸ್ತ ಪೂರ್ವದಲ್ಲಿ ನಡೆದಿರುವಂಥ ವಿಷಯಗಳು, ಹೊಸ ಒಡಂಬಡಿಕೆ ಬಂದು ಕ್ರಿಸ್ತನು ಬಂದ ಮೇಲೆ ನಡೆದಂಥ ವಿಷಯಗಳು, ಕ್ರಿಸ್ತ ಪೂರ್ವದಲ್ಲಿ ನಡೆಯುವಂಥ ವಿಷಯಗಳು. ಇದು ನೀವು ತಿಳ್ಕೊಂಡ್ರೆ ನಿಮ್ಮ ಜೀವನ ಸಾರ್ಥಕವೆಂದನೇ ಹೇಳ್ತೀನಿ. ಜೀವನ ಸಾರ್ಥಕ. ಓಕೆ, ಓದಿಕೊಳ್ಳೋಣ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 1ನೇ ವಚನದಿಂದ. ದೇವರು ಮುಂದಣ ಆಜ್ಞೆಗಳನ್ನೆಲ್ಲ ಕೊಟ್ಟನು. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನೆಂಬ ನಿನ್ನ ದೇವರು ನಾನು. ಯೆಹೋವನು ಎಂಬ ನಿನ್ನ ದೇವರು ನಾನೇ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ನಾನಿಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಅಂತ ಯಾವಾಗ ಹೇಳಿರೋದು ಈ ಮಾತು ಗೊತ್ತಾ? ಪ್ರಾರಂಭದಲ್ಲಿ ಹೇಳಿದ್ದಾರೆ ಆ ದೇವರು. ಪ್ರಾರಂಭದಲ್ಲೇ ನಮ್ಮ ಹಿರಿಯರಿಗೆ ಹೇಳಿದಂಥ ಮಾತು ಏನಂದರೆ, ನಾನಿಲ್ಲದೆ ನಾನೊಬ್ಬ ದೇವರಾಗಿದ್ದೇನೆ, ನಾನು ಒಬ್ಬನಾಗಿದ್ದೇನೆ, ನಾನು ಆತ್ಮಸ್ವರೂಪನು, ನಾನು ಶಕ್ತಿ ಸ್ವರೂಪನು, ನಾನು ಪರಮಾತ್ಮನು, ನಾನು ಸೇನಾಧೀಶ್ವರನು, ನಾನು ಸರ್ವೇಶ್ವರನು, ನಾನು ಒಬ್ಬನೇ ಆಗಿದ್ದೇನೆ. ನನ್ನನ್ನು ನೀವು ಬಿಟ್ಟು ಇತರ ಮೂರ್ತಿಗಳನ್ನು ಮಾಡಿಕೊಂಡು ದೇವರುಗಳನ್ನು ಮಾಡಿಕೊಳ್ಳಬಾರದು ಅಂತ ಆ ಪುರಾತನ ಕಾಲದಲ್ಲಿ ಹೇಳಿದ್ದನು ದೇವರು. ಅಂದರೆ ಕ್ರಿಸ್ತ ಪೂರ್ವದಲ್ಲೇ ಹೇಳಿರುವಂಥ ಮಾತುಗಳು ಬೇಕು. ನೋಡಿಕೊಳ್ಳೋಣ. ಮತ್ತೊಂದು ಸರಿ ಓದ್ತೀನಿ ನಿಮಗೋಸ್ಕರ. ಯೆಹೋವನೆಂಬ ನಾನು. ಯೆಹೋವನು ಅಂದರೆ ಪ್ರೇರಣೆ ಯಾವುದೋ ದೇಶದ್ದು ಯಾವುದೋ ಗ್ರಾಮದ ದೇವರು ಅನ್ಕೋಬೇಡಿ. ಇಡೀ ಪ್ರಪಂಚಕ್ಕೆ ದೇವರು. ಯೆಹೋವನು ಅಂದರೆ ಸರ್ವಶಕ್ತನು, ಸರ್ವವ್ಯಾಪಿ, ಸರ್ವಬಲ್ಲವನು. ಯೆಹೋವನೆಂಬ ನಾನು ನಿನ್ನ ದೇವರು. ಯೆಹೋವನೆಂಬ ನಾನು ನಿನ್ನ ದೇವರು. ನಾನು ನಿನ್ನ ದೇವರಂತ ದೇವರು ಹೇಳಬೇಕು, ಮನುಷ್ಯರಲ್ಲ. ಮನುಷ್ಯರು ಇದು ನಮಗೆ ದೇವರು, ಅದು ನಮಗೆ ದೇವರು, ಅದು ನಮಗೆ ದೇವರು ಅಂತ ಹೇಳೋದಲ್ಲ. ದೇವರು ಹೇಳಬೇಕು, ನಾನು ನಿನಗೆ ದೇವರು ಅಂತ ಹೇಳಬೇಕು. ಅದು ದೇವರು. ದೇವರಂದ್ರೆ ಹೇಳಿ, ದೇವರಂದ್ರೆ ಏನಿಲ್ಲ, ಏನೇ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ? ಮನುಷ್ಯರು ಇದು ದೇವರು, ಇದು ದೇವರು, ಇದು ದೇವರು ಅನ್ನೋದಲ್ಲ. ದೇವರು ಹೇಳಬೇಕು ನಾನು ನಿಮಗೆ ದೇವರು ಅಂತ. ಮತ್ತೆ ದೇವರೇ ಆಗಿರ್ತಾರೆ.
ದೇವರ ಶಕ್ತಿಯೇನು, ದೇವರ ಪ್ರಭಾವವೇನು, ದೇವರ ವೈಭವವೇನು? ಒಂದು ಸಾರಿ ಆಲೋಚನೆ ಮಾಡಿದರೆ ಯಾವತ್ತಾದ್ರೂ ದೇವರ ಬಗ್ಗೆ ಆಲೋಚನೆ ಮಾಡಿದೀವ ಪ್ರೇರೆ? ಒಂದು ಕನ್ಸಲಾಗಿರ್ಬೋದು, ಒಂದು ನನ್ಸಲಾಗಿರ್ಬೋದು, ಒಂದು ಕೂತುಕೊಳ್ಳುವಾಗ, ನಡೆಯುವಾಗ, ಪಾಪದ ಕಾರ್ಯಗಳನ್ನು ಮಾಡುವಾಗ ಇರ್ಬೋದು, ಅಥವಾ ಒಳ್ಳೆ ಕಾರ್ಯಗಳನ್ನು ಮಾಡುವಂಥ ಕಾರ್ಯಗಳು, ದೇವರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದೀವ? ದೇವರಂದ್ರೆ ಹೇಗಿರ್ತಾರೆ, ದೇವರ ಗುಣಲಕ್ಷಣಗಳೇನು ಅಂತ ಯಾವತ್ತಾದ್ರೂ ಚಿಂತನೆ ಬಂದಿದೆಯಾ? ಆಲೋಚನೆ ಮಾಡಿದ್ದೀರಾ ಪ್ರಿಯರೇ? ಯಾವತ್ತಾದ್ರೂ ಬಂದಿದ್ಯಾ? ಇನ್ನು ಮುಂದೆ ಆದ್ರೂ ಆಲೋಚನೆ ಮಾಡಿ. ಸಮಯವು ಸಂಕೋಚವಾಗದಿದೆ. ಸಮಯಕ್ಕೆ ಸಂಕೋಚ, ನಾಚಿಕೆ ಆಯ್ತೈತಂತೆ ನಮ್ಗೆ. ದೇವರು ಸಮಯದ ಮೇಲೆ ಸಮಯ, ಅವಕಾಶದ ಮೇಲೆ ಅವಕಾಶ ಕೊಟ್ಟು ದೇವರೇ ನಾಚಿಕೆ ಪಡುವಂತ ಪರಿಸ್ಥಿತಿ ಆಗಿದೆ. ಅರ್ಥ ಆಯ್ತಾಯ್ತಾ? ದೇವ್ರು ಹೇಳುವಂತ ಮಾತನ್ನು ಆಲೋಚನೆ ಮಾಡೋಣ. ನಮಸ್ತೆ. ದೇವರು ಹೇಳುವಂತ ಮಾತುಗಳನ್ನು ಆಲೋಚನೆ ಮಾಡೋಣ. ಕೇಳಿ, ನೀನಲ್ಲದೆ ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಅಂದ್ರೆ ಬಹುವಚನ, ದೇವರುಗಳು ಇರಬಾರದು. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಮನುಷ್ಯನು ಯಾವ ಮೂರ್ತಿಯನ್ನು ರೂಪಿಸಿಕೊಳ್ಳಬಾರದು. ಅವುಗಳಿಗೆ ಆಕಾಶದಲ್ಲಾಗಲಿ, ಭೂಮಿಯಲ್ಲಾಗಲಿ, ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡ ಬೀಳಲೂಬಾರದು, ಪೂಜೆ ಮಾಡಲೂಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸನವನಾದದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ, ಅಂದ್ರೆ ನಿಜವಾದ ತಂದೆನು ಅಂದ್ರೆ ಭೂಮಿ, ಆಕಾಶ, ಲೋಕ, ಸರ್ವಲೋಕವನ್ನು ಉಂಟು ಮಾಡಿದಂಥ ದೇವರು, ಆಕಾಶದಲ್ಲಿರುವಂಥ ನಕ್ಷತ್ರಗಳನ್ನು ಉಂಟು ಮಾಡಿದಂಥ ದೇವರು, ಆ ಸೂರ್ಯನನ್ನು, ಚಂದ್ರನನ್ನು, ಭೂಮಿ ಮೇಲಿರುವಂಥ ಸಕಲ ಪ್ರಾಣಿ ಪಕ್ಷಿಗಳನ್ನು, ನಮ್ಮನ್ನು ನಿಮ್ಮನ್ನು ಉಂಟು ಮಾಡಿದಂಥ ದೇವರು ಅಲ್ಲದೆ ಬೇರೆ ದೇವರುಗಳನ್ನು ಮಾಡಿಕೊಳ್ಳಬಾರದು. ಈ ದಿನ ಪ್ರೇರೆ ಸಣ್ಣ ಸಣ್ಣ ವಿಷಯದಲ್ಲಿ ಎಡಗ್ತಾ ಇರ್ತೀವಿ. ಆತನು ನಮ್ಗೆ ಏನು ಕಲಿಸಿರಲ್ಲ, ಅವನಿಂದ ನಾವು ಏನು ಕಲ್ತಿರಲ್ಲ, ಗುರುಗಳೇ ಅಂತೀವಿ. ಅಪ್ಪ ಅದಕ್ಕೊಂದು ಬೆಲೆ ಇದೆಯಪ್ಪ. ಗುರುಗಳು ಅಂದ್ರೆ ಅದಕ್ಕೊಂದು ಬೆಲೆ ಇದೆ. ಆತನಿಂದ ಏನಾದ್ರು ಕಲ್ತಿದ್ರೆ ಓಕೆ, ಕಲ್ತಿಲ್ಲ ಅಂದ್ರೆ ಯಾಕೆ ಹೇಳ್ತಾ ಇದ್ಯಾ? ಇಷ್ಟು ಚಿಕ್ಕ ವಿಷಯನೇ ಎಡಗ್ತಾ ಇದೆಯಾ ಮನುಷ್ಯ ನೀನು? ಅಣ್ಣ ಅನ್ನೂ ಪರವಾಗಿಲ್ಲ, ತಮ್ಮ ಅನ್ನೂ ಪರವಾಗಿಲ್ಲ, ಹೆಸರಿಡ್ದು ಕರಿ ಪರವಾಗಿಲ್ಲ, ಗುರುಗಳು ಅನ್ನೋದಕ್ಕೆ ಏನಾದ್ರೂ ಅರ್ಥ ಇದೆಯಾ? ಏನ್ ಕಲ್ತಿದ್ದಾನಪ್ಪ? ಏನ್ ಕಲ್ತಿದ್ಯಾ ಆತನಿಂದ? ಏನು? ದೇವರು ಹೇಳುವಂತ ಮಾತು, ನನ್ನನ್ನು ತಂದೆ ಎಂದು ಕರೆಯೋದು ಬಿಟ್ಟು ನೀನು ಕೈಯಿಂದ ರೂಪಿಸಿದವುಗಳಿಗೆ ಅಡ್ಡ ಬಿದ್ದು ನೀವೇ ದೇವರುಗಳು ಎಂದು ಅಡ್ಡ ಬಿಡ್ತಾ ಇದ್ದೀರಲ್ಲ, ಇದು ನಿಮ್ಮ ಪ್ರಾಣಕ್ಕೆ ಅಪಾಯ ಬಂದಾಗ ಇದು ನಿಮ್ಮನ್ನು ಬಿಡಿಸಲಾರದು. ಎಲ್ಲಾ ಹೋಗ್ಲಿ ಪ್ರೇರೆ, ಎಲ್ಲ ಹೋಗ್ಲಿ, ಎಲ್ಲ ಯಾವ ವಿಷಯನೂ ಬೇಡ. ನಿಮಗೆ ನಿಮ್ಮ ಪಾಪಗಳಿಂದ ಬಿಡಿಸಲು ಅಸಾಧ್ಯವಾದವುಗಳನ್ನು ಮಾಡಿಕೊಂಡಿದ್ದೇವೆ ನಾವು. ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಲು ಶಕ್ತವಲ್ಲದವುಗಳನ್ನು ಮಾಡಿಕೊಂಡು ಈ ದಿನ ಅಡ್ಡ ಬೀಳ್ತಾ ಇದ್ದೀವಿ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಾನಿಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ನಾನೇ ರಕ್ಷಕನು, ನಾನೇ ಮುಂತಿಳಿಸಿ ನಡೆಸಿ ನೆರವೇರಿಸಿದ್ದೇನೆ. ಏನು? ರಕ್ಷಣೆಯನ್ನು. ನಿನಗೆ ಒಳ್ಳೆ ಗುಣಲಕ್ಷಣ ಬರಬೇಕು, ನೀನ್ ಗೆಲ್ಲಬೇಕು ಒಂದು ದಿವಸ ಒಳ್ಳೆತನ ಅಂದ್ರೆ ನಿನಗೆ ಜ್ಞಾನ ಮಾರ್ಗವನ್ನು ಬೋಧಿಸಿ ನಿನ್ನನ್ನು ಸತ್ಯದಲ್ಲಿ ನಡೆಸುವಂತ ಒಬ್ಬ ಪರಮಾತ್ಮನಿದ್ದಾನೆ. ಆತನ ಕಡೆಗೆ ಕಿವಿಗೊಡು. ಓ ಮನುಷ್ಯ, ಯಾರ ಕಡೆ ಕಿವಿ ಕೊಡ್ತಾ ಇದೀಯಾ? ಮನುಷ್ಯನು ರೂಪಿಸಿ ಇವುಗಳಿಗೆ ಅಡ್ಡ ಬೀಳಿ ಅಂತ ಕರೆಯುವಂತ ಮನುಷ್ಯನ ಮಾತಿಗೆ ಕಿವಿ ಕೊಡ್ತಾ ಇದೆಯಾ ಇವತ್ತು? ದೇವರು ಹೇಳುವಂತ ಮಾತು, ನನ್ನ ಕಡೆಗೆ ಕಿವಿಗೊಡು. ಕೇಳೋಣ ಆ ಮಾತು. ಏನ್ ದೇವರೇ ಆಲಿಸ್ತಾ ಇದ್ದೀನಿ, ಮಾತಾಡ್ತೀಯ ಅಂತ ಒಂದು ಸಾರಿ ನೀವು ದೇವ್ರ ಕಡೆ ಕಿವಿ ಕೊಡ್ತೀರಾ? ಹಾಗಾದ್ರೆ ಕೇಳಿ, ಯೆಶಾಯನ ಪ್ರವಾದನೆ ಗ್ರಂಥ ಒಂದು ಸಾರಿ ಎಲ್ಲರೂ
ಬೈಬಲ್ ಗ್ರಂಥವನ್ನು ತೆಗೆಯೋಣ. ಬೈಬಲ್ ಗ್ರಂಥ ಇಲ್ಲ ಅಂದರೆ ನಾನು ಹೇಳಿದ ಹಾಗೆ ಡೌನ್ಲೋಡ್ ಮಾಡಿಕೊಳ್ಳೋಣ. ಹನ್ನೆರಡರಿಂದ ಓದಿಕೊಳ್ಳೋಣ. 12ರಿಂದ. ನಾನು ಕರೆದ ಇಸ್ರಾಯೇಲೇ, ಅಂದ್ರೆ ನಾನು ಕರೆದ ಭೂನಿವಾಸಿಗಳೇ, ನನ್ನ ಕಡೆ ಕಿವಿಗೊಡು. ಭೂಮಿಯ ಮೇಲಿರುವ ಸಕಲ ಜೀವರಾಶಿಗಳೇ, ಸಕಲ ಮಾನವರೇ, ನನ್ನ ಕಡೆಗೆ ಕಿವಿಗೊಡಿರಿ. ಏನ್ ದೇವ್ರೆ, ಏನು ಹೇಳ್ತೀರಪ್ಪ ದೇವ್ರೆ? ನಾನೇ ಪರಮಾತ್ಮನು. ಕೇಳಿಸ್ಕೊಳ್ಳಿ. ನಾನು ಕರೆದ ಇಸ್ರಾಯೇಲೇ, ನನ್ನ ಕಡೆಗೆ ಕಿವಿಗೊಡು. ನಾನೇ ಪರಮಾತ್ಮನು. ನಾನು ಕೂಡ ಪರಮಾತ್ಮನಲ್ಲ. ದೇವರುಗಳಲ್ಲಿ ನಾನು ದೇವರಲ್ಲ, ನಾನೇ ದೇವರು. ಅರ್ಥ ಆಯ್ತಾಯ್ತಾ? ದೇವರುಗಳಲ್ಲಿ ನಾನು ದೇವರಲ್ಲ, ನಾನೇ ದೇವರು. ಎಲ್ಲಾ ದೇವರಲ್ಲಿ ಇದು ಒಂದು ಅಂದುಕೊಂಡ್ರೆ ದಯಮಾಡಿ ಈ ದೇವರಿಗೆ ಅಲ್ಲಿ ಸೇರಿಸಬೇಡಿ. ಆತನು ಪರಿಶುದ್ಧನು, ದೋಷವಿಲ್ಲದವನು. ಆತನು ಪರಮಾತ್ಮನು, ಸದಮಲ ಸ್ವಾಮಿಯೂ ಆಗಿದ್ದಾನೆ. ಅರ್ಥ ಮಾಡಿಕೊಳ್ಳೋಣ, ಓದೋಣ. ನಾನು ಕರೆದ ಇಸ್ರಾಯೇಲೇ, ನನ್ನ ಕಡೆಗೆ ಕಿವಿಗೊಡು. ನಾನೇ ಪರಮಾತ್ಮನು, ನಾನೇ ಆದಿ ಅಂತ್ಯವು, ನಾನೇ. ನನ್ನ ಕೈ ಭೂಮಿಗೆ ಅಸ್ಥಿವಾರವನ್ನು ಹಾಕಿತು. ನಾನೇ ಪ್ರಾರಂಭ, ನಾನೇ ಸಮಾಪ್ತಿ. ನಾನೇ ಆದಿಯು, ನಾನೇ ಅಂತ್ಯವು. ನಾನೇ ವರ್ತಮಾನನು, ನಾನೇ ಭೂತಕಾಲನು, ನಾನೇ ಭವಿಷ್ಯತ್ ಕಾಲದಲ್ಲಿರುವವನು ಮತ್ತು ನಿನ್ನೆ ಈ ಹೊತ್ತು ಸದಾ ಜೀವಿಸುವವನು. ಸದಾ ಜೀವಿಸುವವನು ಆತನು. ಸ್ವಲ್ಪ ವರ್ಷ ಇದ್ದು ಸಾಯುವಂಥವರಲ್ಲ. ದೇವರು ಸದಾ ಜೀವಿಸುವವನು, ಆದಿ ಸಂಭೂತನು ಅಂತ ಆತನ ಹೆಸರು. ಯಾರು? ಆದಿ ಸಂಭೂತನು. ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವವನು. ನೆನ್ನೆ ಇದ್ದ ಹಾಗೆ ಈ ಹೊತ್ತು, ನಾಳೆಯು, ಸದಾ ಕಾಲ ಅದೇ ರೀತಿ ಇರುವವನು. ದೇವರಿಗೆ ಆಯಸ್ಸಾಗಲ್ಲ. ದೇವರು ಮುದುಕನಾಗಲ್ಲ. ನಮ್ಮ ಹಾಗೆ ಚರ್ಮ ಸುಂಡೋಗಲ್ಲ. ನಮ್ಮ ಹಾಗೆ ಬಿಳಿಯ ತಲೆ ಅಲ್ಲ. ಅರ್ಥ ಆಯ್ತಾ? ದೇವರು ಹೇಳುವಂತ ಮಾತನ್ನ ಅರ್ಥ ಮಾಡಿಕೊಳ್ಳೋಣ. ನಾನೇ ನನ್ನ ಕೈ ಭೂಮಿಗೆ ಅಸ್ಥಿವಾರವನ್ನು ಹಾಕಿತು. ಭೂಮಿಗೆ ಎಂತ ಸೃಷ್ಟಿ ಮಾಡಿದ್ರು ದೇವರ ಬೇರೆ ಆಲೋಚನೆ ಮಾಡೋಣ. ಬೇರೆ ಈ ಭೂಮಿ ಯಾರಿಗೋಸ್ಕರ? ನಿನಗೋಸ್ಕರ ಅಲ್ವಾ? ನನಗೋಸ್ಕರ ಅಲ್ವಾ? ಯಾವತ್ತಾದ್ರೂ ಇಷ್ಟು ದೊಡ್ಡ ಭೂಮಿಯನ್ನು ಉಂಟು ಮಾಡಿದಾನಲ್ಲ. ನಾವು ಇಷ್ಟಿಷ್ಟು ಚಿಕ್ಕ ಚಿಕ್ಕದ್ರಲ್ಲಿ ದೇವರುಗಳನ್ನ ನೋಡ್ತಾ ಇದೀವಲ್ಲ. ಒಂದು ಸಾರಿ ಈ ದೇವರುಗಳಿಗೆಲ್ಲ ಮಹಾದೇವರು ಯಾರು ಅಂತ ಕಂಡುಹಿಡಿಯೋದಕ್ಕೆ ಯಾವತ್ತಾದ್ರೂ ಮನಸ್ಸು ಮಾಡಿದ್ರ? ದೇವರುಗಳಿಗೆ ಮಹಾದೇವರು ಯಾರಾದ್ರೂ ಇದ್ದಾರಾ? ನಾವು ಕಂಡುಹಿಡಿಯೋಣ, ಹುಡ್ಕೋಣ ಅಂತ ಯಾವತ್ತಾದ್ರೂ ಮನಸ್ಸು ಮಾಡಿದ್ದೀರಾ ಪ್ರೇರೆ? ಮನಸ್ಸು ಮಾಡಿದೀವ ನಾವು? ಮನಸ್ಸು ಮಾಡಿ ಮನಸ್ಸಲ್ಲಿ ಏನೇನೋ ಆಲೋಚನೆಗಳನ್ನ ನಾವು ತಗೋತಾ ಇದ್ದೇವೆ. ಹೆಣ್ಣಿನ ಆಲೋಚನೆ, ಗಂಡಿನ ಆಲೋಚನೆ, ಸಿನಿಮಾ ಆಕ್ಟರ್ಗಳ ಆಲೋಚನೆ, ಸಿಗರೆಟ್ ಸೇದುವಂತ ಆಲೋಚನೆ, ಕುಡಿಯುವಂತ ಆಲೋಚನೆ, ವ್ಯಭಿಚಾರ ಮಾಡುವಂತ ಆಲೋಚನೆ, ಎಲ್ಲ ಆಲೋಚನೆಗಳನ್ನ ತಗೋತಾ ಇದ್ದೀವಿ. ಓಕೆ, ಸುಖವಾಗಿದ್ದೀರಾ? ಸಮಾಧಾನವಾಗಿದ್ದೀರಾ? ಬಿಡುಗಡೆ ಹೊಂದ್ಕೊಂಡಿದ್ದೀರಾ? ಇದ್ದೀರಾ? ಇಲ್ಲ ತಾನೆ? ಅದಕ್ಕೋಸ್ಕರ ಹೇಳುವಂತ ಮಾತನ್ನು, ಸತ್ಯವನ್ನು ತಿಳಿದುಕೊಳ್ಳಿರಿ, ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಯಾವುದು? ಆ ಸತ್ಯವೇ ನಿಮ್ಮನ್ನು ಬಿಡುಗಡೆ ಮಾಡುವುದು. ನಿಮ್ಮನ್ನು ಯಾರು ಬಿಡುಗಡೆ ಮಾಡೋರಿಲ್ಲ. ಕ್ಷಣಿಕವಾದಂತ ಬಿಡುಗಡೆ ಮಾಡ್ಬೋದು. 5 ನಿಮಿಷ ಕಾಮಿಡಿ ನೋಡಿದ್ರೆ ನಗ್ನಾಗ್ತಾ ಇರ್ಬೋದು. 2 ಅವರ್ ಫಿಲಮ್ ನೋಡಿದ್ರೆ ಚಿಂತೆಯನ್ನು ಮರಿಬೋದು. ಕುಡಿದ್ರೆ ಒಂದು ರಾತ್ರಿ ನಶೆಯನ್ನು ಮಲಗ್ಬೋದು. ವ್ಯಭಿಚಾರ ಮಾಡಿದ್ರೆ 5 ನಿಮಿಷ ಸುಖವನ್ನು ಅನುಭವಿಸ್ತು. ನಿಮಗೆ ಶಾಶ್ವತವಾದಂತ ಬಿಡುಗಡೆ ಬೇಕಂದ್ರೆ ಶಾಶ್ವತವಾಗಿ ಜೀವಿಸುವಂತ ದೇವರ ಬಳಿಗೆ ಬರಬೇಕಾಗುತ್ತೆ. ನಾವೆಲ್ಲ ಶಾಶ್ವತವಾಗಿ ಇರುವವನ ಬಳಿಗೆ ಬಂದ್ರೆ ಶಾಶ್ವತವಾದಂತ ಬಿಡುಗಡೆ. ಆಲೋಚನೆ ಮಾಡಿ, ಜ್ಞಾನದಿಂದ ಆಲೋಚನೆ ಮಾಡಿ. ನಿಮಗೆ ಶಾಶ್ವತವಾದಂತ ಬಿಡುಗಡೆ ಬೇಕಾ ಅಥವಾ ತಾತ್ಕಾಲಿಕವಾದಂತ ಬಿಡುಗಡೆ ಬೇಕಾ? ಏನ್ ಆಸೆ? ನಿಮ್ಮ ಆಸೆ ಏನು? ನಿಮ್ಮ ಆಕಾಂಕ್ಷೆ ಏನು? ದೇವ್ರು ಹೇಳಂತ ಮಾತನ್ನು ಆಲೋಚನೆ ಮಾಡೋಣ. ನನ್ನ ಬಲಗೈ ಆಕಾಶವನ್ನು ಹರಡಿತು, ನಾನು ಕರೆದ ಕೂಡಲೇ ಅವೆರಡು ಸಿದ್ಧವಾಗಿ ನಿಲ್ಲುವವು. ನೀವೆಲ್ಲರೂ ಕೂಡಿಕೊಂಡು ಕೇಳಿರಿ,
ಇವರಲ್ಲಿನ ಯಾವ ದೇವರು ಈ ಸಂಗತಿಗಳನ್ನು ಅರ್ಹುಯಿದ್ದಾನೆ? ನೀವು ಮಾಡಿಕೊಂಡವುಗಳನ್ನು ಯಾವ ರೀತಿ ಅದ್ಭುತವಾಗಿ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ? ನನ್ನ ಎಡಗೈ ಭೂಮಿಯನ್ನು, ನನ್ನ ಬಲಗೈ ಆಕಾಶವನ್ನು ಸಿದ್ಧ ಮಾಡುವಂತ ದೇವರು ಒಬ್ಬನೇ ಆಗಿರುವಾಗ ಎಷ್ಟು ಜನ ಈ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ್ರು? ಎಷ್ಟು ಜನ ಬೆಟ್ಟ ಗುಡ್ಡಗಳನ್ನು ಸೃಷ್ಟಿ ಮಾಡಿದ್ರು? ಅಥವಾ ಎಷ್ಟು ಬೆಟ್ಟ ಗುಡ್ಡಗಳು ಯಾವ ದೇವರು ಸೃಷ್ಟಿ ಮಾಡಿದ್ರು? ದೇವರು ಹೇಳುವಂತ ಮಾತು, ನನ್ನ ಬಲಗೈ ನನ್ನ ಕೈ ಭೂಮಿಗೆ ಅಸ್ಥಿವಾರವನ್ನು ಹಾಕಿತು, ನನ್ನ ಬಲಗೈ ಆಕಾಶವನ್ನು ಹರಡಿತು. ಆಕಾಶವನ್ನು ಹರಡಿದಾನೆ ದೇವರು. ಆಕಾಶ ಆತನಿಗೆ ಸಿಂಹಾಸನ. ಆತನ ಸಿಂಹಾಸನ ಪ್ರೇರೆ ಅಷ್ಟು ದೊಡ್ಡದು ಏನ್ ಬೇಕು ಹೇಳಿ? ಆಕಾಶ ನೀರ್ ಟ್ಯಾಂಕರ್ ಸ್ಟಾರ್ಟ್ ಮಾಡಿದ್ದಾರೆ ದೇವರು. ಓಕೆನಾ? ಒಂದು ಕಡೆ ಬಿದ್ದರೆ ಮತ್ತೊಂದು ಕಡೆ ಬಿಡಲ್ಲ. ಇಷ್ಟು ದೊಡ್ಡ ಆಕಾಶ ಅವಶ್ಯಕತೆ ಇಲ್ಲ. ನೀರು ಬೀಳೋದಕ್ಕೆ ಇಷ್ಟೊಂದು ಬೇಕಾ? ಸೂರ್ಯನಿಗೆ ಬೇಕಾಗುತ್ತೆ. ಓಕೆನಾ? ದೇವರು ಅದಕ್ಕಿಂತ ದೊಡ್ಡವನು. ಯಾಕಿಷ್ಟು ದೊಡ್ಡ ಆಕಾಶ? ಯಾಕಂದ್ರೆ ನಿನ್ನ ತಂದೆ ದೊಡ್ಡವರಾಗಿದ್ದಾರೆ, ಚಿಕ್ಕ ಪುಟಾಣಿ ಅಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಪ್ರೇರೆ. ನೀನು ನನ್ನ ಅಣ್ಣ, ನನ್ನ ತಮ್ಮ, ನನ್ನ ತಂಗಿ, ನನ್ನ ತಂದೆಯ ಸಮಾನಪ್ಪ. ನಾನು ಕಂಡುಕೊಂಡಂತ ಈ ನಿಜಾಂಶವನ್ನು ನಿನ್ನ ಬಳಿಗೆ ಹೇಳುವುದಕ್ಕೆ ಎಂತಾಗುತ್ತಾ? ನಾನು ಕಂಡುಕೊಂಡಂತ ಆ ದೇವರನ್ನು ನೀನು ಕಂಡುಕೊಳ್ಳಬೇಕು. ನಾನು ಪಡೆದುಕೊಂಡಂತ ಆ ಶಾಶ್ವತವಾದ ಬಿಡುಗಡೆಯನ್ನು ನೀನು ಪಡ್ಕೋಬೇಕು. ದೇವರು ಅನ್ನುವಂಥವನಿಗೆ ಎಂಥ ಗುಣ ಇರುತ್ತೆ? ದೇವರು ಅನ್ನುವಂಥ ದೇವರಿಗೆ ಎಂಥ ಗುಣಗಳಿರುತ್ತೆ ಅನ್ನುವಂಥ ಮಾತು ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಮತ್ತು ಆತನು ಎಷ್ಟು ದೊಡ್ಡ ಶಕ್ತಿಶಾಲಿ. ಒಬ್ಬ ದೇವರು ಏನು ಮಾಡಬಲ್ಲ, ಏನು ಮಾಡಿದ್ದಾನೆ, ಏನು ಮಾಡುವವನಾಗಿದ್ದಾನೆ ಎನ್ನುವಂಥ ಪ್ರೂಫು ಬೈಬಲ್ ಗ್ರಂಥದಲ್ಲಿದೆ. ಪ್ರತಿಯೊಬ್ಬರು ಆಲೋಚನೆ ಮಾಡಿ ಮಾತನ್ನು ತೆಗೆದುಕೊಳ್ಳಿ. ಕೇರ್ಲೆಸ್ ಮಾಡ್ಕೋಬೇಡಿ ಪ್ರೇರೆ. ಕೇರ್ಲೆಸ್ ಆಗಿ ಬದುಕಬೇಡಿ. ಈ ಮಾತುಗಳನ್ನು ಕೇರ್ಲೆಸ್ ಆಗಿ ತೆಗೆದುಕೋಬೇಡಿ. ನಿಮ್ಮ ತಂದೆಯ ಮಾತು, ನನ್ನ ತಂದೆಯ ಮಾತು, ಸರ್ವ ಮಾನವರ ಸೃಷ್ಟಿಕರ್ತನಾದ ತಂದೆಯಾದ ಪರಮಾತ್ಮನ ಮಾತುಗಳಿದು. ಕೇರ್ಲೆಸ್ ಮಾಡ್ಕೋಬೇಡಿ. ಜೀವನ ಒಂದೇ ಸಾರಿ, ಜೀವನ ಒಂದೇ ಒಂದು, ವ್ಯರ್ಥವಾಗಲಾರದೆಂದು. ಜೀವನ ಒಂದೇ ಒಂದು, ವ್ಯರ್ಥವಾಗಬಾರದೆಂದು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನಾನು. ಈ ಜೀವಿತ ಕಾಲವನ್ನು ಮುಗಿಸ್ಕೊಂಡು ಹೋದ್ಮೇಲೆ ದೇವರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಅಸಾಧ್ಯ. ಬದುಕಿರುವಾಗಲೇ ಆ ಪರಮಾತ್ಮನ ಬಗ್ಗೆ ತಿಳ್ಕೋಬೇಕು. ಆತನ ಬಳಿಯಲ್ಲಿ ಕ್ಷಮಾಪಣೆ ಬೇಡಿಕೊಳ್ಳಬೇಕು. ಆತನಿಂದ ಬರುವಂಥ ಸುಖ, ಆತನಿಂದ ಬರುವಂಥ ಆಶೀರ್ವಾದ, ಆತನಿಂದ ಬರುವಂಥ ಬಿಡುಗಡೆ, ಆತನಲ್ಲಿರುವಂಥ ನೆಮ್ಮದಿ, ಆತನಲ್ಲಿರುವಂಥ ಸುಖವನ್ನು ನಾವು ಕಂಡುಕೊಳ್ಳಬೇಕು ಅನ್ನೋದಕ್ಕೋಸ್ಕರನೇ ದೇವರು ನಿಮ್ಮನ್ನು ಕರೀತಾ ಇದ್ದಾರೆ. ದೇವರು ನಿನ್ನಲ್ಲಿ ಆನಂದ ಪಡಬೇಕು, ನೀನು ಆತನಲ್ಲಿ ಆನಂದ ಪಡಬೇಕನ್ನುವಂಥ ಒಂದೇ ಒಂದು ಆಸೆಗೋಸ್ಕರ ಲಕ್ಷಾಂತರ ದೇವ ಸೇವಕರ ಹತ್ರ, ಲಕ್ಷಾಂತರ ಸಹೋದರರ ಬಳಿಯಲ್ಲಿ ಮಾತನಾಡಿಸ್ತಾ ಇದ್ದಾರೆ ತನ್ನ ಮಕ್ಕಳ ಹತ್ರ. ಏನ್ ಪ್ರೇರೆ ಬೆಳೀತೆ ಲಾಭ? ಇದರಿಂದ ಏನ್ ಲಾಭ ಇದೆ ಹೇಳಿ? ನನ್ನ ದೇವರಿಂದ ನಾನು ಲಾಭ ಪಡೆದಿದ್ದೀನಿ. ಏನು ಗೊತ್ತಾ? ಲೋಕದಲ್ಲಿ ಸಿಗಲಾರದಂತ ಬಿಡುಗಡೆ ನಾನು ಅಂದ್ಕೊಂಡಿದ್ದೀನಿ. ಲೋಕದಲ್ಲೇ ಸಿಗ್ಲಿಲ್ಲ. ಹೆಣ್ಣಿಂದ ಸಿಗ್ಲಿಲ್ಲ, ಬಾರಿಂದ ಸಿಗ್ಲಿಲ್ಲ, ಇಸ್ಪೀಡ್ ಆಟದಲ್ಲಿ ಸಿಗ್ಲಿಲ್ಲ, ಜೂಜಾಟದಲ್ಲಿ, ಎಲ್ಲ ರೇಸ್ ಕೋರ್ಸ್ ಆಟದಲ್ಲಿ ಸಿಗ್ಲಿಲ್ಲ, ಬೈಯೋದ್ರಲ್ಲಿ ಸಿಗ್ಲಿಲ್ಲ, ಹೊಡೆಯೋದ್ರಲ್ಲಿ ಸಿಗ್ಲಿಲ್ಲ, ಜೈಲಲ್ಲಿ ಸಿಗ್ಲಿಲ್ಲ, ಹಾಸ್ಪಿಟಲಲ್ಲಿ ಸಿಗ್ಲಿಲ್ಲ. ಎಲ್ಲೂ ಸಿಗಲಾರದಂತ ಹೊರತೆ ಇವತ್ತು ನಿಮ್ಗೆ ಸಿಗ್ತಾ ಇದ್ದೇನೆ. ಸ್ವೀಕಾರ ಮಾಡ್ಕೊಳ್ಳಿ. ಕೇರ್ಲೆಸ್ ಮಾಡ್ಕೋಬೇಡಿ ಪ್ರಿಯರೇ. ದೇವರ ಬಗ್ಗೆ ಮಾತ್ರ ಅಸಡ್ಡೆ ಮಾಡಬೇಡಿ. ಹೆಂಡತಿ ಬಗ್ಗೆ ಅಸಡ್ಡೆ ಮಾಡಿ ಪರವಾಗಿಲ್ಲ, ಮಕ್ಕಳ ಬಗ್ಗೆ ಅಸಡ್ಡೆ ಮಾಡಿ ಪರವಾಗಿಲ್ಲ, ತಂದೆ ತಾಯಿಗಳ ಬಗ್ಗೆ ಅಸಡ್ಡೆ ಮಾಡಿದ್ರು ಒಂದು ವೇಳೆ ಪರವಾಗಿಲ್ಲ, ಮಾಡಿದ್ರೆ ಒಳ್ಳೇದಂತ ಹೇಳ್ತಲ್ಲ, ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ದೇವರ ವಿಷಯ ಬಂದ್ರೆ ಮಾತ್ರ ಕೇರ್ಲೆಸ್ ಆಗಿ ಬದುಕಕ್ಕೆ ಹೋಗ್ಬೇಡಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಯೆಹೋವನ ಪ್ರೀತಿ ಪಾತ್ರನು, ಬಾಬೆಲಿನಲ್ಲಿ ಆತನ ಇಷ್ಟವನ್ನು ನೆರವೇರಿಸುವವನು, ಕಸ್ದೀಯರ ಮೇಲೆ ಕೈ ಮಾಡುವವನು ನಾನೇ. ಬಾಯಿ ಬಿಟ್ಟು ಅವನನ್ನು ಕರೆದು ಬರಮಾಡಿದ್ದೇನೆ. ಅವನ ಮಾರ್ಗವು ಸಾರ್ಥಕವಾಗುವುದು. ನನ್ನ ಬಳಿಗೆ ಬಂದು ಇದನ್ನು ಕೇಳಿರಿ. ಆದಿಯಿಂದಲೂ ನಾನು ಗುಟ್ಟಾಗಿ ಮಾತಾಡಲಿಲ್ಲ. ಭೂಮಿಯು ಉಂಟಾದದಿನಿಂದ ಅಲ್ಲಿ ಇದ್ದೇನೆ. ಏನ್ ಬೇರೆ? ಇನ್ನೊಂದ್ಸರಿ ಓದ್ತೀನಿ ನಿಮಗೋಸ್ಕರ ಆ ಮಾತು. ನನ್ನ ಬಳಿಗೆ ಬಂದು ಇದನ್ನು ಕೇಳಿರಿ. ಆದಿಯಿಂದಲೂ ನಾನು ಗುಟ್ಟಾಗಿ ಸಸ್ಪೆನ್ಸ್ ಆಗಿ ಮಾತಾಡಲಿಲ್ಲ.
ದೇವರು ಡೈರೆಕ್ಟಾಗಿ ಮಾತಾಡ್ತಾರೆ. ಡೈರೆಕ್ಟಾಗಿ ತಪ್ಪು ಮಾಡಿದ ಡೈರೆಕ್ಟಾಗಿ ಬೈಬಲ್ ಗ್ರಂಥದಲ್ಲಿ ಇಂಥ ರೀತಿಯಲ್ಲಿ ತಪ್ಪು ಮಾಡಿದಾನೆ ಅಂತ ಶಿಕ್ಷಿಸಿದ್ದೇನೆ. ನಾನು ಸಸ್ಪೆನ್ಸ್ ಆಗಿಟ್ಟಿಲ್ಲ. ನಾನು ದೇವರು, ನಾನು ಗುಟ್ಟಾಗಿ ಮಾಡಿ ಯಾರಿಗೂ ಹೆದರ್ಬೇಕು? ನಾನು ಯಾವನಿಗೆದ್ರೆ ಈ ವಿಷಯವನ್ನು ನಾನು ಮುಚ್ಚಿಕ್ಬೇಕು? ಪೊಲೀಸ್ ಅಧಿಕಾರಿಗಳಿಗೆ ಸತ್ಯವನ್ನು ಹೇಳಿದ್ರೆ ಬಚ್ಚಿಡಬೇಕಾಗಿರೋದು ನಿಮ್ಮಂತ ನಮ್ಮಂತ ಕಳ್ಳರಿರ್ಬೋದು, ವ್ಯಭಿಚಾರಿಗಳಿರ್ಬೋದು, ಕುಡಕರಿರ್ಬೋದು. ನನ್ಗೇನೈತೆ ಭಯ? ಗುಟ್ಟಾಗಿ ಮಾತಾಡುವಂತ ಬಾಧ್ಯತೆ ಏನಪ್ಪ ಐತೆ ನನಗೇನು? ನೀವು ನನ್ನ ಮಕ್ಕಳು, ನಾನು ನಿಮ್ಗೇನಾದ್ರೂ ಮಾಡೋದಕ್ಕೆ ಶಕ್ತನೇ ಹೊರತು ನೀವು ನನ್ನನ್ನು ಏನು ಮಾಡಲು ಶಕ್ತನಲ್ಲ. ನೀವು ರೂಪಿಸಿದವುಗಳಿಗೆ ಏನಾದ್ರೂ ಮಾಡ್ಬೋದು, ನಾನು ನಿಮ್ಮನ್ನು ರೂಪಿಸಿದ್ದೇನೆ. ಏನಾದ್ರೂ ಮಾಡೋಕ್ಕೆ ಸಾಧ್ಯ ಆದ್ರೆ ನಾನೇ ನಿಮ್ಮನ್ನು ಮಾಡಬೇಕು. ಕೇಡು ಮಾಡುವವನು, ಒಳ್ಳೆಯದನ್ನು ಮಾಡುವವನು, ಗಾಯ ಕಟ್ಟುವವನು, ಗಾಯ ವಾಸಿ ಮಾಡುವವನು, ಹೊಡೆಯುವವನು, ಸುಧಾರಿಸುವವನು ನಾನು ಮಾತ್ರ ಶಕ್ತನು. ನಿಮ್ಮಿಂದ ಏನಾದರೂ ಸಾಧ್ಯವಾ? ನೀವು ಕ್ರಿಮಿ ಪ್ರಾಯದವರು, ನೀವು ಪಶು ಪ್ರಾಯದವರು, ನೀವು ಕೆಲಸಕ್ಕೆ ಬಾರದವರು, ಗಣನೆಗೆ ಬಾರದವರು, ಪಾಪಾತ್ಮರು. ನಾನು ಪರಿಶುದ್ಧನು. ಏನಾದರೂ ಮಾಡೋದಕ್ಕಾದ್ರೆ ನನ್ನ ಕೈಯಲ್ಲೇ ಮಾಡ್ತೀನಿ ಕಣ್ರಪ್ಪ. ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ. ನಿಮ್ಮ ಕೈಯಲ್ಲಿ ಏನಾದರೂ ಮಾಡೋಕ್ಕಾಯ್ತದೆ ಅಂದರೆ ಪಾಪದಿಂದ ಕ್ಷಮಾಪಣೆ ಹೊಂದಿ ಮಾಡಿದಂಥ ತಪ್ಪುಗಳಿಗೆ ಬಿಡುಗಡೆ ಹೊಂದ್ಕೊಳ್ಳಬೇಕಂದ್ರೆ ದಯಮಾಡಿ ದೇವರ ಮಾತುಗಳನ್ನು ಆಲಿಸಿರಿ. ಕೇಳಿರಿ, ಆದಿಯಿಂದಲೂ ನಾನು ಗುಟ್ಟಾಗಿ ಮಾತಾಡಲಿಲ್ಲ. ಭೂಮಿಯು ಉಂಟಾದಂದಿನಿಂದ ಇದ್ದೇನೆ, ಅಲ್ಲಿದ್ದೇನೆ. ಭೂಮಿ ಉಂಟಾದಂದಿಂದ ಅಲ್ಲಿದ್ದೇನೆ. ಭೂಮಿ ಆಕಾಶ ಉಂಟಾಯಿತು ಎಷ್ಟು ವರ್ಷದಿಂದ ಅಂತ ಗೊತ್ತಾ? ವಿಚಾರ ಮಾಡಿದ್ದೀರಾ? ಸೈಂಟಿಸ್ಟ್ಗಳು ಹೇಳೋಂಥ ಮಾತು ಸುಮಾರು 13 ಕೋಟಿ ವರ್ಷ ಆಯಿತು ಅಂತಾರೆ. ನಮ್ಗೆ 13 ಕೋಟಿ ವರ್ಷ ಬೇಡಪ್ಪ. 13 ಕೋಟಿ ವರ್ಷ ಬೇಡ, ಕೇವಲ 13 ಕೋಟಿ ವರ್ಷ ಸಾಕು. ಅವರು 13 ಕೋಟಿ ವರ್ಷ ಅಂತ ಹೇಳ್ತಾ ಇದ್ದಾರೆ. 13 ಕೋಟಿ ವರ್ಷ ನಮ್ಗೆ ಅಷ್ಟು ಬೇಡ. ಅಷ್ಟು ಬೇಡಪ್ಪ ಇದೆ 1 ಲಕ್ಷ ವರ್ಷ ಸಾಕು. ಯಾಕಂದ್ರೆ ಅಷ್ಟು ನಾವು ಲೆಕ್ಕ ಹಾಕೋಷ್ಟಕ್ಕೆ ತುಂಬ ಕೂದಲೆಲ್ಲ ಆಗೋದಂತೆ. ಕೇವಲ 1 ಲಕ್ಷದ ವರ್ಷದಿಂದ ಭೂಮಿ ಆಕಾಶ ಉಂಟಾಗಿದೆ ಅಂತ ಅಂದುಕೊಳ್ಳೋಣ. ಯಾಕಂತ ಜಾಸ್ತಿ ದೊಡ್ಡ ಲೈನ್ ಹಾಕೊಂಡು ಹೋದ್ರೆ ನಾವು ಲೆಕ್ಕ ಹಾಕಕ್ಕಾಗಲ್ಲ. ಕೇವಲ 1 ಲಕ್ಷದ ವರ್ಷದಿಂದ ದೇವರು ಇದ್ದಾನೆ ಅಂದರೆ ಇವಾಗ ನಾವು ಆಲೋಚನೆ ಮಾಡೋಣ. ನಾವು ಮಾಡಿಕೊಂಡಂಥ ದೇವರುಗಳು ಇಂಥವರು, ನಮಗೆ ಸೃಷ್ಟಿ ಮಾಡಿದಂಥ ದೇವರು ಯಾವಾಗಿದ್ದನು ಅನ್ನುವಂಥ ಒಂದು ಚೂರು ಆಲೋಚನೆ ಮಾಡೋಣ. ಮತ್ತೊಂದು ಸರಿ ಬನ್ನಿ, ನಿಮಗೋಸ್ಕರ ಓದ್ತೀನಿ ನಾನು. ಇನ್ನೊಂದ್ಸರಿ ತೆಗೆದು ನೋಡೋಣ ಪ್ರಿಯರೇ ಆ ಮಾತನ್ನು. ನನ್ನ ಬಳಿಗೆ ಬಂದು ಇದನ್ನು ಕೇಳಿರಿ, ಆದಿಯಿಂದಲೂ ನಾನು ಗುಟ್ಟಾಗಿ ಮಾತಾಡಲಿಲ್ಲ. ಭೂಮಿಯು ಉಂಟಾದಂದಿನಿಂದ ಅಲ್ಲಿ ಇದ್ದೇನೆ. ಭೂಮಿ ಉಂಟಾದಂದಿನಿಂದ ಅಲ್ಲಿ ನಾನು ಇದ್ದೇನೆ. ಲಕ್ಷದ ವರ್ಷದಾದ್ರೂ ಇದ್ದಾರ ದೇವರು? ಇದ್ದಾರೆ, ಖಂಡಿತ. ಕೆರಡೆ ಓದಿಕೋಣ. ಇದ್ದೇನೆ. ಈಗ ಯೆಹೋವನೆಂಬ ದೇವರು ತನ್ನ ಆತ್ಮದೊಡನೆ ನನ್ನನ್ನು ಕಳಿಸಿದ್ದಾನೆ. ನಿನ್ನ ವಿಮೋಚಕನು, ಇಸ್ರಾಯೇಲರ ಸದಾಮಲ ಸ್ವಾಮಿಯೂ ಆದ ಯೆಹೋವನು ಹೀಗನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು. ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದಂಥ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ. ನಿನಗೆ ಒಳ್ಳೆ ಮಾರ್ಗ ಬೇಕಾ? ನೀನು ಈ ಲೋಕದಲ್ಲಿ ಬದುಕಿ ಬಾಳಿ ಅನೇಕ ವರ್ಷಗಳನ್ನು ಸುಖವಾಗಿ ಅನುಭವಿಸಿ ನಿನ್ನ ಶಿರಸ್ಸು ನೆಮ್ಮದಿಯಿಂದ ಸಮಾಧಿಗೆ ಹೋಗಬೇಕಾ? ಹಾಗಾದರೆ ಮಗನೇ, ನನ್ನ ಕಡೆಗೆ ಕಿವಿಗೊಡು. ನನ್ನ ಮಾತನ್ನು ಆಲಿಸಿದರೆ ಬದುಕಿ ಬಾಳುವಿ. ಬದುಕೋದು ಬೇರೆ, ಬಾಳೋದು ಬೇರೆ. ದೇವರು 2 ಆಫರ್ ಕೊಡ್ತಾ ಇದ್ದಾರೆ ನಮಗೆ. ಬದುಕಿಯ ಈ ಲೋಕದಲ್ಲಿ ಬದುಕಿಯ 60-70 ವರ್ಷನ 80 ವರ್ಷನ, ನಿನ್ಗೆ ಎಷ್ಟು ವರ್ಷ ಆಯುಷ್ಕಾಲ ಇದೆ ಬದುಕ್ತೀಯ? ಏನ್ ಬೇರೆ? ತಂದೆಯ ಮನೆಯಲ್ಲಿ ಹೆಂಡತಿಯರು ಅಂದ್ರೆ ಮಕ್ಕಳು ಬಾಳ್ತಾರೆ, ಬದುಕ್ತಾರೆ. ಓಕೆನಾ? ಬಾಳ್ಬೇಕಾಗಿರೋದಲ್ಲಿ ಗಂಡನ ಮನೆಯಲ್ಲಿ. ತಂದೆಯ ಮನೆಯಲ್ಲಿ ಎಷ್ಟು ವರ್ಷ ಇರ್ತಾರೆ? 18 ವರ್ಷ, 20 ವರ್ಷ, 22 ವರ್ಷ, ಹೆಚ್ಚಾದ್ರೆ 30 ವರ್ಷ. ಮದುವೆ ಮಾಡಿ ಗಂಡನ ಕೈಗೆ ಅಂದ್ರೆ ಅಳಿಯನ ಕೈಗೆ ತನ್ನ ಮಗಳ ಕೈಯನ್ನು ಕೊಡ್ತಾರೆ. ನೋಡಪ್ಪ, ಇನ್ನು ಮುಂದೆ ತಂದೆ ತಾಯಿ ಬಂಧು ಬಳಗ ನೀನೇ ಆಗಿರ್ಬೇಕು. ಅನೇಕರು 25 ವರ್ಷ ಎಂಗೇಜ್
ಹೆಂಗೆ ಅಂದ್ರೆ ಮದುವೆ ಆದಂಥ ದಿನಗಳನ್ನು ಆಚರಿಸಿಕೊಂಡವರಿದ್ದಾರೆ, 50 ವರ್ಷ ಆಚರಿಸ್ಕೊಂಡವರಿದ್ದಾರೆ, 70 ವರ್ಷ ಆಚರಿಸ್ಕೊಂಡವರು ವೃದ್ಧರಿದ್ದಾರೆ. ಓಕೆನಾ? ಅಂದ್ರೆ ಬದುಕ್ತಾ ಇರೋದು ನಿನ್ನ ತಂದೆಯ ಮನೇಲಿ, ನಿನ್ನ ತಾಯಿಯ ಮನೇಲಿ 20-25 ವರ್ಷ ಮದುವೆ ಆಗೋವರೆಗೂ. ಬಾಳ್ಬೇಕಾಗಿರೋದು ನೀನು ಸಾಯೋವರೆಗೂ ಬಾಳ್ಬೇಕು ಎಲ್ಲಿ? ಗಂಡನ ಮನೇಲಿ. ಅದೇ ರೀತಿ ದೇವರು ಹೇಳುವಂತ ಮಾತು ಏನು ಗೊತ್ತಾ? ನೀನು ಈ ಭೂಮಿ ಮೇಲೆ ಬದುಕ್ತೀಯ ಎಷ್ಟು? 70, ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳೇ ಇದರ ಆಡಂಬರ. ಇದರ ಆಡಂಬರ ಏನು ಗೊತ್ತಾ? 5 ನಿಮಿಷ ಸುಖ ಪಟ್ರೆ ನೀನು 5 ವರ್ಷ ಕಷ್ಟಪಡುವಂತ ಪರಿಸ್ಥಿತಿ ನಿನಗಿರುತ್ತೆ ಈ ಲೋಕದಲ್ಲಿ. 5 ನಿಮಿಷ ನೀನು ಕೋಪ ಮಾಡ್ಕೊಂಡ, ಯಾವನ್ಗಾದ್ರೂ ಹೊಡೆದ, ಯಾವನ್ಗಾದ್ರೂ ಕತ್ತರಿಸ್ದ, ಜೈಲಲ್ಲಿ ಅನೇಕ ವರ್ಷ ಕಷ್ಟಪಡಬೇಕು. 5 ನಿಮಿಷ ಸುಖಕ್ಕೋಸ್ಕರ ಪಾಪ ಮಾಡೋದಕ್ಕೆ ಹೋದ, ಏಡ್ಸ್ ರೋಗ ಬಂದು ಸಾಯೋವರೆಗೂ ನೀನು ನರಕ ಅನುಭವಿಸ್ಬೇಕು. 5 ನಿಮಿಷ ಸುಖಕ್ಕೋಸ್ಕರ ನೀನು ಈ ಜೀವಿತವನ್ನು ಮರೆತು ಪಾಪದ ಜೀವಿತದಲ್ಲಿದ್ಯಾ, ಹಾಗಿದ್ದರೆ ನೀನು ಸದಾ ನರಕ ಅನುಭವಿಸ್ತೀಯಾ. ಅದಕ್ಕೆ ದೇವರು ಅಂತ ಹೇಳುವಂತ ಮಾತು, ನನ್ನ ಮಾತನ್ನು ಆಲಿಸಿದರೆ ಬದುಕಿ ಬಾಳುವಿರಿ. ಈ ಲೋಕದಲ್ಲಿ 60, 70, 80 ವರ್ಷ ಬದುಕ್ತೀರಾ, ಸತ್ತ ನಂತರ ಸ್ವರ್ಗದಲ್ಲಿ ಬಾಳ್ತೀರಾ. ಅನ್ಲಿಮಿಟೆಡ್ ಜೀವನ ಇದೆ ನಮಗೂ ನಿಮಗೂ. ಈ ಲೋಕ ಶಾಶ್ವತ ಅಲ್ಲ ಪ್ರೇರೆ. ಬದುಕಿ ತಾಯಿಯ ಗರ್ಭದಲ್ಲಿ ಹುಟ್ಟಿ ಈ ಲೋಕಕ್ಕೆ ಬಂದ ಮೇಲೆ ಈ ಪ್ರಪಂಚ ಇದೆ ಅಂತ ನಮ್ಗೆ ಹೇಗೆ ಗೊತ್ತಾಯ್ತು? ಸತ್ತ ನಂತರ ಇನ್ನೊಂದು ಪ್ರಪಂಚ ಇದೆ ಅಂತ ಗೊತ್ತಾಗುತ್ತೆ. ನಂಬಿದ್ವ ನಾವು? ತಾಯಿ ಗರ್ಭದಿಂದ ಹೊರಗಡೆ ಬಂದಾಗ ನಂಬಿದ್ವ ನಾವು? ಬರೋಕ್ಕಿಂತ ಮುಂಚೆ ಈ ಲೋಕ ಇದೆ ಅಂತ ನಂಬಿದ್ವಾ? ನೋಡೇ ನಂಬ್ತೀರಾ? ಅವಾಗ ಕಣ್ಣು ಕಾಣ್ತಾ ಇರಲ್ಲ. ನೀವು ಹುಟ್ಟಿ ಬರ್ತಿರಲ್ಲ ತಾಯಿ ಗರ್ಭದಿಂದ, ಕಣ್ಣು ಮುಚ್ಕೊಂಡಿರ್ತೀರ, ಕೈ ಕಟ್ಕೊಂಡಿರ್ತೀರ, ಅಳ್ತಾ ಇರ್ತೀರ. ಈ ಪ್ರಪಂಚ ಕಾಣಿಸ್ತಾ ನಿಮ್ಗೆ? ಬಂದಿದ್ದು ನಿಜ ತಾನೆ? ಬಂದಿದ್ದು ನಿಜ ತಾನೆ? ಖಂಡಿತ ಸತ್ತ ನಂತರ ಆ ಪ್ರಪಂಚ ಕಾಣಿಸುತ್ತೆ ನಿಮ್ಗೆ. ಯಾವುದು? ಮಹಾಲೋಕ ಇದೆ, ಮಹಾ ಅಗ್ನಿ ನರಕವಿದೆ, ಮಹಾ ಪರಮಾತ್ಮನ ಪರಿಶುದ್ಧವಾದಂಥ ಸ್ಥಳವೂ ಇದೆ. 2 ಸಲ ಇದೆ ಪ್ರೇರೆ. ಅಂದ್ರೆ ಜೀವ ಮರಣ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಯುವರ್ ಚಾಯ್ಸ್. ಜೀವ ಮರಣ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಒಂದು ಮಾತನ್ನು ನೋಡಿಕೊಳ್ಳೋಣ. ಆ ಒಂದು ಮಾತನ್ನು ನೋಡಿಕೊಳ್ಳೋಣ. ಎಲ್ಲರೂ ತೆಗೆಯೋಣ. ಧರ್ಮೋಪದೇಶ ಕಾಂಡ. ಧರ್ಮ ಉಪದೇಶ ಕಾಂಡ. ಧರ್ಮ ಅಂದ್ರೆ ನಮ್ಗೆ ಏನಂತ ಗೊತ್ತಿಲ್ಲ ಬೇರೆ. ಧರ್ಮ ಅಂದ್ರೆ ಏನು? ಕುಲ ಭಾಷೆ ಅಂತ ಕಿತ್ತಾಡ್ತಾ ಇರ್ತೀವಿ. ಧರ್ಮ ಅಂದ್ರೆ ಏನು ಗೊತ್ತಾ? ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸಿ, ಯಾವನಿಗೂ ಅನ್ಯಾಯ ಮಾಡದೆ, ಅಧರ್ಮ ಮಾಡದೆ, ನೆರೆಯವನನ್ನ ಹೆಂಡತಿಯನ್ನು ಕೆಡಿಸದೆ, ಮತ್ತೊಬ್ಬನ ಕತ್ತೆ ಮುಂತಾದ ವಸ್ತುಗಳನ್ನು, ಅಂದ್ರೆ ಈ ಕಾಲದಲ್ಲಿ ಮತ್ತೊಬ್ಬನ ವಾಹನ ಆಗಿರ್ಬೋದು, ಮತ್ತೊಬ್ಬನ ಮನೆಯನ್ನು ಆಶಿಸದೇ ಇರೋದೇ ಧರ್ಮ. ಧರ್ಮಕ್ಕೂ ನೀವು ಹೇಳುವಂಥ ಧರ್ಮಕ್ಕೂ ಭೂಮಿ ಆಕಾಶ ಎಷ್ಟು ವ್ಯತ್ಯಾಸ ಇದೆ. ಧರ್ಮ ಅಂತ ದಯವಿಟ್ಟು ಕಿತ್ತಾಡಕ್ ಹೋಗ್ಬೇಡಿ. ಧರ್ಮ ಅಂದ್ರೆ ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸುವಂಥದ್ದೇ ದೇವರ ಧರ್ಮ. ಅರ್ಥ ಮಾಡ್ಕೊಳ್ಳಿ ಓಕೆನಾ? ಧರ್ಮೋಪದೇಶ ಕಾಂಡ ತೆಗೆದ್ವಾ? ಮೂವತ್ತನೇ ಅಧ್ಯಾಯ ತೆಗೆಯೋಣ. ಮೂವತ್ತನೇ ಅಧ್ಯಾಯ 19ನೇ ವಚನ. ದೇವರು ಹೇಳುವಂತ ಮಾತು, ನಾನು ಜೀವ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ. ಏನ್ ಬೇರೆ? ಭೂಮಿ ಆಕಾಶ ಸಾಕ್ಷಿಗಳ? ಭೂಮಿ ಆಕಾಶ ಸಾಕ್ಷಿಗಳ? ಟೋಟಲ್ ಎಷ್ಟು ಜನ ಬೇಕು ಸಾಕ್ಷಿ? ಇಬ್ರು ಸಾಕ್ಷಿ ಬೇಕು ಪ್ರೇರೆ. ಒಬ್ಬನ ಸಾಕ್ಷಿ ಮೇರೆಗೆ ಅದನ್ನು ವಾದನು ಸರಿಯಾಗಿ ನಿಲ್ಲಿಸಲ್ಲ. ದೇವರು ಭೂಮಿ ಆಕಾಶಗಳನ್ನು ಸಾಕ್ಷಿಗಳಾಗಿ ಇಟ್ಟಿದ್ದಾನೆ. ಯಾಕೆ? ಜೀವನೂ ಇಟ್ಟಿದ್ದೇನೆ ನಿನ್ನ ಮುಂದೆ, ಮರಣವನ್ನು ಇಟ್ಟಿದ್ದೇನೆ. ಜೀವದ ಮಾರ್ಗ ಬೇಕಾ? ನೀತಿ ನ್ಯಾಯ ಧರ್ಮವನ್ನು ಪಾಲಿಸು, ನೀತಿವಂತನಾಗಿ ಬದುಕು, ನಿನ್ನಂತೆ ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು ಮತ್ತು ದೇವರನ್ನು ಹುಡುಕು. ಹುಡುಕಿದರೆ ಆತನು ನಿನ್ನನ್ನು ಸಿಕ್ಕುವನು, ಆತನು ನಿನಗೆ ಸಿಕ್ಕುವನು. ಶೂನ್ಯದಲ್ಲಿ ದೇವರು ಮಾತಾಡಿರುವಂತೆ ದೇವರು ತನ್ನನ್ನು ಹುಡುಕುವವರಿಗೆ ತೋರ್ಪಡಿಸಿಕೊಳ್ಳುವನಾಗಿದ್ದಾನೆ. ಹೇಗೆ? ನಿನ್ನ ಆತ್ಮದಲ್ಲಿ. ನಿನ್ನ ಆತ್ಮ ಕಾಣಿಸ್ತಾ ಇದೆಯಾ? ನಿನ್ನ ಒಳಗಡೆ ಇರುವಂತ ಆತ್ಮ ಕಾಣಿಸ್ತಾ ಇಲ್ವಲ್ಲ? ದೇವರು ಕೂಡ ಆತ್ಮ ಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಪ್ರೇರೆ. ನನಗಿಷ್ಟ ಬಂದ ಹಾಗೂ, ನಿನಗಿಷ್ಟ ಬಂದ ಹಾಗೂ,
ನನಗಿಷ್ಟ ಬರುವಂಥ ಕಾಯಿಪಲ್ಯ ಹೂವುಗಳನ್ನು, ನಿನಗಿಷ್ಟ ಬರುವಂಥ ಕಾಯಿಪಲ್ಯ ಹೂವುಗಳನ್ನು, ಗಂಧದ ಕಡ್ಡಿಗಳನ್ನು ಕೊಡುವಂಥದ್ದಲ್ಲ. ದೇವರು ಆತ್ಮನಾಗಿದ್ದಾನೆ. ಆತನನ್ನು ಆರಾಧಿಸಬೇಕಂದ್ರೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ, ಅಂದ್ರೆ ಬೈಬಲ್ ಗ್ರಂಥವು ಸತ್ಯವೇದ ಗ್ರಂಥವಾಗಿದೆ. ಈ ವಚನಕ್ಕನುಸಾರವಾದಂಥ ಬದುಕು ನಿಮ್ಮದಾಗಿದ್ದರೆ ಮಾತ್ರ ನಾವು ದೇವರನ್ನು ಆರಾಧಿಸಲು ಸಾಧ್ಯ. ಇಲ್ಲ ಅಂದ್ರೆ ಅಸಾಧ್ಯ. ಸುಳ್ಳಾದದ್ದನ್ನು ಹಿಂಬಾಲಿಸ್ತಾ ಇದ್ದೇವೆ ನಾವು. ದೇವರ ಮಾತನ್ನು ಯಾವತ್ತಾದ್ರೂ ಕೇಳಬೇಕಂತ ಮನಸ್ಸು ಬಂದಿದ್ಯಾ? ನಾವಿಷ್ಟ ಬಂದಾಗ ಬದುಕ್ತಾ ಇದೀವಲ್ಲ, ದೇವ್ರು ಮಾತಾಡಿದ್ರೆ ನಾವು ಕೇಳಿಸ್ಕೊಳ್ಳಲ್ಲ. ನಮಗಿಷ್ಟ ಬಂದಾಗ ನಾವು ಬದುಕುವಾಗ, ಮೈ ಲೈಫ್ ಮೈ ಸ್ಟೈಲ್ ಅಂತ ಬದುಕುವಾಗ ನಾವು ಯಾರ ಮಾತು ಕೇಳ್ತೇವೆ ಪ್ರಿಯರೇ? ಯಾರ ಮಾತನ್ನು ಕೇಳ್ತಾ ಇದ್ದೀವಿ? ದೇವರ ಮಾತಿಗೆ ನಾವು ಒಳಪಡಬೇಕಾಗುತ್ತೆ ಪ್ರಿಯರೇ. ನಮ್ಮ ಜೀವಿತ ಪ್ರಿಯರೇ ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೇ ಇರುವ ಹಬೆಯಂತೆ ಇರುವಂಥ ಜೀವ ಮರಣ, ಆಶೀರ್ವಾದ ಶಾಪ ಎರಡೂ ಇಟ್ಟಿದ್ದೇನೆ. ಯುವರ್ ಚಾಯ್ಸ್. ಇಂಥ ಒಳ್ಳೆ ದೇವರು ಪ್ರೇರೆ ನಿನ್ನ ಮೇಲೆ ಬಿಟ್ಟಿದ್ದಾನೆ. ನೀನು ಹುಡುಕ್ಬೇಕು. ನಿನಗೆ ಒಳ್ಳೇದ್ಯಾವುದು? ವ್ಯಭಿಚಾರದ ಸ್ತ್ರೀಯ ಸವಾಸನ ಮಾಡಿ ಏಡ್ಸೋಕೆ ಬಂದು ಸಾಯೋದು ಒಳ್ಳೇದ? ನಿನ್ನ ಹೆಂಡತಿಯಲ್ಲಿ ನೀನು ಸುಖದಲ್ಲಿ ಇರುವುದರ ಒಳ್ಳೆಯದ? ಮನೆ ಮುಂದೆ ಇರುವಂಥ ಹಾಲಿನ ಅಂಗಡಿಯಲ್ಲಿ ತೆಗೆದುಕೊಂಡು ಹಾಲು ಕುಡಿಯೋದು ನಿನಗೆ ಒಳ್ಳೇದ? ಅಥವಾ ವಿಷದ ಪದಾರ್ಥವನ್ನು ಸಿಗುವಂಥ ಡ್ರಿಂಕ್ಸ್ ಬಾಟಲನ್ನು ಬೆಳಗ್ಗೆ ಕುಡಿಯೋದು ನಿಮ್ಗೆ ಶ್ರೇಷ್ಠನ? ಯಾವುದು ಶ್ರೇಷ್ಠ ಅಂತ ನಿನ್ಗೆ ಗೊತ್ತಲ್ವಾ? ಆದ್ರೂ ನೀನು ಕೆಟ್ಟದ್ದು ಮಾಡ್ತಾ ಇದೀಯ. ಆದ್ರೂ ನೀನು ಮನುಷ್ಯ ಕೆಟ್ಟದ್ದು ಮಾಡ್ತಾ ಇದೀಯ. ದೇವ್ರು ನಿನ್ನನ್ನು ಸಹಿಸ್ತಾ ಇದ್ದಾನೆ. ಯಾಕೆ ಗೊತ್ತಾ? ನೀನು ಸತ್ತೋದ್ರೆ ನನಗೇನು ಪ್ರಯೋಜನ? ನೀನು ಸತ್ತರೆ ನನಗೇನು ಪ್ರಯೋಜನ? ನನಗೇನು ಪ್ರಯೋಜನ ಇಲ್ವೇ? ನೀನು ಬದುಕಿ ಬಾಳಿ ಬದಲಾದ್ರೆ ನಿನ್ನಿಂದ ನನಗೆ ಪ್ರಯೋಜನ ಹೊರತು ನೀನು ದುಷ್ಟನ ಸಾವಿನಲ್ಲಿ ದೇವ್ರಿಗೆ ಏನು ಲಾಭ ಇಲ್ಲವಂತೆ ಬೇರೆ? ಏನು ಲಾಭ ಇಲ್ಲ. ನೀನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ, ನನಗೆ ನೆಮ್ಮದಿ. ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವಂಥ ವಿಷಯದಲ್ಲಿ ಸ್ವರ್ಗದಲ್ಲಿ ಸಂತೋಷ, ಉಲ್ಲಾಸ, ಹಬ್ಬ ನಡೆಯುತ್ತೆ ಇಲ್ಲಿ ಸ್ವರ್ಗದಲ್ಲಿ. ಮತ್ತೆ ನಾವು ಪಾಪಿಗಳಲ್ವ? ಪಾಪೋಹಂ ಪಾಪ ಕರ್ಮಣಂ ಪಾಪಾತ್ಮ ತ್ರಾಯಿನ ಪುಂಡರಿ ಕಾಕ್ಷಾ ಸರ್ವ ಪಾಪ ಹರೇ ಹರೇ. ನಾವೆಲ್ಲರೂ ಪಾಪ ಮಾಡಿದ್ದೇವೆ, ಪಾಪಾತ್ಮರು ಅನ್ನುವಂಥ ಗ್ರಂಥವೇ ಅನೇಕ ಗ್ರಂಥಗಳು ಹೇಳುತ್ತವೆ. ಮತ್ತೆ ಪಾಪದಿಂದ ವಿಮೋಚನೆ ಆಗಬೇಕಲ್ಲ. ಪಾಪಾತ್ಮನಾಗಿ ಸತ್ರೆ ಆ ಪರಿಶುದ್ಧವಾದ ಸ್ಥಳಕ್ಕೆ ಹೋಗುವುದು ಹೇಗೆ? ಅಸಾಧ್ಯ. ಪಾಪವನ್ನು ತೊಳೆದುಕೊಳ್ಳಬೇಕು. ಪರಿಶುದ್ಧವಾದಂಥ ಯೇಸು ಕ್ರಿಸ್ತನ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಪರಿಶುದ್ಧವಾದ ರಕ್ತದಿಂದ ನಿಮ್ಮ ಪಾಪಗಳು ತೊಳೆಯಲ್ಪಟ್ಟು ಪರಿಶುದ್ಧರಾಗಿ ನಾವು ಜೀವಿಸುವುದಾದರೆ ಸತ್ತ ನಂತರ ತಿರುಗಿ ಬದುಕುತ್ತೇವೆ. ಬಾಳೋದು ಬೇರೆ, ಬದುಕೋದು ಬೇರೆ. ಸದಾ ಬದುಕಬೇಕಾ? ದೇವರ ಬಳಿಯಲ್ಲಿ ಸದಾ ಬದುಕಬೇಕಾ? ಹಾಗಾದ್ರೆ ನಿಮ್ಮ ಜೀವಿತವನ್ನು ಈ ದಿನ ದೇವರು ಒಪ್ಪಿಸಿಕೊಡಿ. ಮನುಷ್ಯರ ಮುಂದೆ ಬೇಡ ಪ್ರೇರೆ ಒಪ್ಪಿಕೊಳ್ಳುವುದು. ನಾನು ಪಾಪಾತ್ಮನು, ನಾನು ದುಷ್ಟನು, ನಾನು ವ್ಯಭಿಚಾರಿ ಅಂತ ಯಾರು ಪ್ರೇರೆ? ಮನುಷ್ಯನ ಯಾವ ನೀತಿವಂತನು ಹೇಳಿ? ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಂಡುಕೊಳ್ಳದೇ ಇದ್ದೇವೆ. ಮನುಷ್ಯರ ಮುಂದೆ ಒಪ್ಪಿಕೊಳ್ಳುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ದೇವರಿದ್ದಾನೆ ನಿಮ್ಮ ಮುಂದೆ, ನೀವಿದ್ದೀರಾ ಆತನ ಮುಂದೆ ಅಡ್ಡ ಬಿದ್ದು, ದೇವರೇ ನಿನ್ನ ಯಾರಂತ ನಾನು ಇಷ್ಟು ವರ್ಷ ಹುಡುಕಿಲ್ಲ, ನಿನ್ನನ್ನು ಕಂಡುಕೊಳ್ಳದೆ ನನ್ನ ಅರ್ಧ ಆಯುಸ್ಸು ಮುಗಿದೋಯ್ತು. ದೇವರು ಅನ್ನುವಂಥ ಗುಣಲಕ್ಷಣಗಳನ್ನು ನಾನು ಅರ್ಥ ಮಾಡ್ಕೋಬೇಕಿದ್ದೇನೆ. ದಯಮಾಡಿ ನನ್ನ ಹೃದಯವನ್ನು ತೆರೆದು ನಿನ್ನ ಮಾತುಗಳನ್ನು ನನಗೆ ತಿಳಿಯಪಡಿಸುವಂತೆ. ಖಂಡಿತ ದೇವರು ಯಾವ ರೀತಿಯಾದರೂ ನಿಮಗೆ ದೇವರ ಮಾತುಗಳನ್ನು ತಿಳಿಯಪಡಿಸಿ ನಿಮ್ಮನ್ನು ಉದ್ಧಾರದ ಮಾರ್ಗ, ಯಾವ ಮಾರ್ಗ ಅದು ಇನ್ನೊಂದ್ಸರಿ ಓದ್ತೀನಿ, ಕಡೆಯದಾಗಿ ಓದಿಸಿ ಮುಗಿಸ್ತೀನಿ. ಯಾವ ಮಾರ್ಗ ಬೋಧಿಸ್ತೀನಿ ಅಂತ ಹೇಳಿದ್ದಾರೆ ದೇವರು? ಯೆಶಾಯನ ಪ್ರವಾದನೆ ಗ್ರಂಥ 48ನೇ ಅಧ್ಯಾಯದಲ್ಲಿ ನೋಡ್ದು, ವೃದ್ಧಿ ಮಾರ್ಗವನ್ನು 48:17 ಕೆಳಗಡೆಯಿಂದ, ಯೆಹೋವನು ಹೀಗನ್ನುತ್ತಾನೆ, ನಿನ್ನ ದೇವರಾದ ಯೆಹೋವನು ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದಂಥ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದಾನೆ. ನೀನು ನಡೆಯಬೇಕಾದಂಥ ಮಾರ್ಗ ನೀನು ಚಾಯ್ಸ್ ಮಾಡ್ಕೊಂಡು ಹೋಗ್ಬೇಡ. ದೇವರು ತೋರಿಸ್ತಾರೆ ಮಾರ್ಗ. ಆ ಪರಮಾತ್ಮನು ತೋರಿಸುವಂಥ ಮಾರ್ಗದಲ್ಲಿ ಹೋದ್ರೆ ಸತ್ತರು ಗಮ್ಯಕ್ಕೆ ಸೇರ್ಕೋತೀಯ. ಈ ಲೋಕದಲ್ಲಿ ಸಾಯೋದು ಖಂಡಿತ, ಗಮ್ಯಕ್ಕೆ ಸೇರ್ಕೋತೀಯ. ಆ ಗಮ್ಯವೇ ನಾನು ನೀನು ಹೇಳುವಂಥ ವೈಕುಂಠ, ನಾನು ನೀನು ನೆಲೆಸುವಂಥ ಸ್ವರ್ಗ.
ನಾವು ಹೇಳುವಂಥ ಪರಲೋಕ. ಗಮ್ಯಕ್ಕೆ ಸೇರಬೇಕಾ? ದೇವರೇ, ಯೇಸು ಕ್ರಿಸ್ತನೇ ಮಾರ್ಗವು, ಸತ್ಯವು, ಜೀವವು. ಐ ಆಮ್ ದ ಟ್ರೂ, ಐ ಆಮ್ ದ ವೇ, ಐ ಆಮ್ ದ ಲೈಫ್. ಮೇ ಹಿ ಮಾನ್, ಮೇ ಹಿ ಸತ್ಯ, ಮೇ ಹಿ ಜೀವನ್, ಮೇರೆ ಸಿವ ಕೋಯಿ ಪಿತಾ ಕೆ ಪಾಸ್ नहीं जाता. ನನ್ನ ಹೊರತು ಯಾರು ಆ ಸೃಷ್ಟಿಕರ್ತನಾದ ಪರಮಾತ್ಮನ ಬಳಿಗೆ ಹೋಗುವುದಿಲ್ಲ. ನನ್ನ ದಾರಿಯಲ್ಲಿ ಬಂದರೆ ನಾನು ನಿಮ್ಮನ್ನು ಕರ್ಕೋಗಿ ಸೇಫ್ ಝೋನಲ್ಲಿ ಸೇರಿಸ್ತೀನಿ. ಏನು ಬೇರೆ ಪೋಖರಿಗಳ ಹಾಗೆ ವೀಲಿಂಗ್ ಮಾಡ್ಕೊಂಡು ಹೋಗ್ತಾರೋ ನಿಂದೆ ಧೈರ್ಯದಿಂದ ಕೂತಿರ್ತೀರ. ಎಲ್ಲಿ ತಗೊಂಡು ಸಾಯಿಸಿ ಕೈಕಾಲುಗಳು ಮುರಿದಾಕ್ತಾನೆ. ಮನುಷ್ಯನ ಮೇಲೆ ಭರವಸೆ ಬಿಟ್ಟು ಒಂದು ಕಾಲ ಮೇಲೆ ನಡೆಯುವಂಥ ಟೂ ವೀಲರ್ ಮೇಲೆ ಕೂತ್ಕೊತೀರ. ಇಡೀ ಪ್ರಪಂಚವನ್ನೇ 1,11,600 ಕಿಲೋಮೀಟರ್ ಸ್ಪೀಡಲ್ಲಿ ತಿರುಗಿಸ್ತಾ ಇರುವಂಥ ಪರಮಾತ್ಮನು ಪಂಚಭೂತವನ್ನು ನಡೆಸ್ತಾ ಇದ್ದಾರಲ್ಲ, ಎಂಥ ಒಳ್ಳೆ ಡ್ರೈವರ್ ಗೊತ್ತಾ? ಒಳ್ಳೆ ಡ್ರೈವರ್ ಬೇರೆ. ನಮ್ಮ ತಂದೆ ಆಗಿದ್ದಾನೆ ಆತನು. ನಿಮ್ಮ ತಂದೆ ಈ ಗಾಡಿ ಹಿಂದೆ ಕೂತ್ಕೊಂಡ್ರೆ ಭಯ ಇರುತ್ತೆ ನಮಗೆ? ಭಯ ಇರಲ್ಲ ಅಲ್ವಾ? ನಿಶ್ಚಿಂತೆಯಿಂದ ಮಲಗಿರ್ತೀರ, ಇನ್ನೊಂದು ಕಡೆ ಮಲಗಿರ್ತೀರ ಅಲ್ವಾ? ನಮ್ಮನ್ನು ನಿಮ್ಮನ್ನು ಹೆತ್ತಿರುವಂಥ ತಂದೆಯನ್ನು ನಂಬಿ ಭೂಲೋಕದ ಯಾತ್ರೆಯನ್ನು ಚಿಂತಾಭಾರವನ್ನು ಆತ ಮೇಲೆ ಹಾಕಿ ಆತನು ನಿಮ್ಮ ಭೂಯಾತ್ರೆಯ ಚಿಂತೆಭಾರವನ್ನು ತೆಗೆದುಕೊಂಡು ಸಾಗಿಸಿಕೊಂಡು ನಿಮ್ಮನ್ನು ಗಮ್ಯಕ್ಕೆ ಸೇರಿಸುವನಾಗಿದ್ದಾನೆ. 1 ಪೇತ್ರ 5ನೇ 7ನೇ ವರ್ಷದಲ್ಲಿ ಹೇಳಿದರು, ದೇವರು ನಿಮ್ಮ ಚಿಂತಾಭಾರವನ್ನು ದೇವರ ಮೇಲೆ ಹಾಕಿ ಆತನು ನಿಮಗೋಸ್ಕರ ಚಿಂತಿಸ್ತಾನೆ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ನಮಗೆ ಚಿಂತೆ ಮಾಡಬೇಡಿ ಅಂತ? ನಮ್ಮ ಗಂಡ ಹೇಳ್ತಾರ, ನಮ್ಮ ಹೆಂಡತಿ ಹೇಳ್ತಾರ, ನಮ್ಮ ಮಕ್ಕಳು ಹೇಳ್ತಾರ, ನಮ್ಮ ಅಜ್ಜಿದಾತರ ಹೇಳ್ತಾರ ಚಿಂತೆ ಮಾಡಬೇಡ ಅಂತ ಹೇಳ್ತಾರ? ಅವ್ರಿಗೆ ನಾನಾ ರೀತಿ ಅಂತ ಚಿಂತೆ ಇರುತ್ತೆ. ನಿಮ್ಮ ಚಿಂತೆ ಬೇರೆ ಎಲ್ಲ ಕೂತಾರೆ. ನಿನಗೋಸ್ಕರ ಚಿಂತಿಸ್ತಾ ಇದ್ದಾನಲ್ಲ, ನೀನು ಯಾವಾಗ ನನ್ನನ್ನು ಕಂಡ್ಕೋತಿ ಅಂತ ನಿನಗೋಸ್ಕರ ಚಿಂತಿಸ್ತಾ ಇದ್ದಾನಲ್ಲ, ಆತನ ಮೇಲೆ ನಿನ್ನ ಚಿಂತಾಭಾರವನ್ನು ಹಾಕುವುದಾದರೆ ನೀನು ಉದ್ಧಾರ ಆಗ್ತೀಯ ಅಂತ ದೇವರು. ಉದ್ಧಾರ ಆಯ್ತೀಯ, ಬದುಕ್ತೀಯ, ಬಾಳ್ತೀಯ. ದೇವರ ಮಾತಾಗಿದ್ದಕ್ಕೆ ದೇವರು ನಿಮ್ಮನ್ನು ಕರೀತಾ ಇದ್ದೀವಿ. ಆತನ ಕರಗಳಿಗೆ ನಾವು ಸಿಕ್ಕಿದರೆ ನಮ್ಮನ್ನು ಭುಜದ ಮೇಲೆ ಹೊತ್ಕೊಂಡು ಈ ಲೋಕದ ಯಾತ್ರೆಯಲ್ಲಿ ಯಾವ ಕೇಡಿಗೂ ಹೆದರದಂತೆ, ಯಾವ ಉಪದ್ರವೂ ನಮ್ಮ ಬಳಿಗೆ ಬಾರದಂತೆ, ನಮ್ಮನ್ನು ಹೆತ್ತಿರುವ ಆತನು ಹೊತ್ತು ಸಹಿಸಿ ನಮ್ಮನ್ನು ನರೆ ಬಂದಾಗಲೂ ನಮ್ಮನ್ನು ಹೊತ್ತಿ ಸಹಿಸ್ತಾನೆ. ನರೆ ಬಂದಾಗ ಮಕ್ಕಳುಗಳು ಕೈ ಬಿಡ್ಬೋದು, ಮೊಮ್ಮಕ್ಕಳು ಕೈ ಬಿಡ್ಬೋದು, ವೃದ್ಧಾಶ್ರಮಕ್ಕೆ ಹಾಕ್ಬಿಡ್ಬೋದು. ದೇವರು ಹೇಳೋಂಥ ಮಾತು, ನಾನೇ ಹೆತ್ತಿದ್ದೇನೆ, ನಾನೇ ಹೊತ್ತಿ, ನಾನೇ ನಿರ್ವಹಿಸುವೆನು. ನರೆ ಬಂದಾಗಲೂ ಆಗಲೂ ಬಿಡಲ್ಲ ನಾನು. ತಾಯಿ ಒಂದು ವೇಳೆ ಮರೆತರು ಮರೆತಾಳು, ನಾನು ನಿನ್ನನ್ನು ಮರೆಯ. ಈಗೋ ನಿನ್ನನ್ನು ಅಂಗೈಯಲ್ಲಿ ಚಿತ್ರಿಸಿದ್ದೇನೆ, ನಿನ್ನ ಪೋಳೆ ಗೋಡೆಯು ನೆನಪಿನ ಅಂತ ದೇವರು ನಮಗೂ ನಿಮಗೂ ಹೇಳುವನಾಗಿದೆ. ದೇವರ ಬಳಿಗೆ ಬರೋಣ, ದೇವರನ್ನು ತಿಳಿದುಕೊಳ್ಳೋಣ, ದೇವರ ಮಾತುಗಳನ್ನು ಅರಿತುಕೊಂಡು ದೇವರಿಂದ ಬರುವಂಥ ಸಮಾಧಾನ, ಶಾಂತಿ, ನೆಮ್ಮದಿಗೆ ನಾವು ನೀವು ಬಾಧ್ಯಸ್ಥರಾಗೋಣ ಅನ್ನುವಂಥ ಮಾತನ್ನು ಹೇಳುತ್ತಾ ಮುಗಿಸ್ತಾ ಇದ್ದೀನಿ. ಪ್ರೇರೆ ಪ್ರಾರ್ಥನೆ ಮಾಡಿ. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ನಿಮ್ಮ ಮಗನ ಮೂಲಕ ನೀವು ಅನುಗ್ರಹಿಸಿರುವಂಥ ಈ ರಕ್ಷಣೆಗೋಸ್ಕರ ಸ್ತೋತ್ರಗಳು ತಂದೆ. ಅನೇಕರು ತಂದೆ ನೆಮ್ಮದಿ ಇಲ್ಲದೆ, ಸಮಾಧಾನವಿಲ್ಲದೆ, ಬಿಡುಗಡೆ ಇಲ್ಲದೆ ಅನೇಕ ಹಣಗಳನ್ನು ವೆಚ್ಚ ಮಾಡಿ ಹಬ್ಬಗಳನ್ನು ಮಾಡಿದರೂ ನೆಮ್ಮದಿ ಇಲ್ಲ ತಂದೆ, ಸುಖವಿಲ್ಲ ತಂದೆ, ಬಿಡುಗಡೆ ಇಲ್ಲಪ್ಪ. ಸಹಾಯ ಮಾಡಿ ತಂದೆ. ನಾನೇ ನಿನ್ನ ದೇವರಾಗಿದ್ದೇನೆ, ನಾನು ನಿನಗೆ ವೃದ್ಧಿ ಮಾರ್ಗವನ್ನು ತೋರಿಸುವೆನು, ನೀನು ನಡೆಯತಕ್ಕಂಥ ಮಾರ್ಗದಲ್ಲಿ ನಡೆಸುತ್ತೇನೆ ಅಂತ ಹೇಳಿದ್ದೆ ತಂದೆ. ಈ ಲೋಕದಲ್ಲಿ ಒಳ್ಳೆ ಸ್ನೇಹಿತನನ್ನು ನೀಡಿಕೊಳ್ಳುವುದು ಯಾರೂ ಇಲ್ಲ ತಂದೆ. ಎಲ್ಲರೂ ಕೆಟ್ಟ ಮಾರ್ಗದಲ್ಲಿ ನಡೆಸುವವರು, ಅನೇಕರನ್ನು ಕೆಡಿಸುವವರು ಆಗಿದ್ದಾರೆ ತಂದೆ. ನಮಗೆ ಒಳ್ಳೆ ಮಾರ್ಗದರ್ಶಿಯನ್ನು ತಂದೆ ನಮಗೆ ತೋರಿಸುವನಾಗಿದೆ ತಂದೆ. ನಮ್ಮನ್ನು ಕಾಪಾಡಿರಿ ತಂದೆ, ಬಲಪಡಿಸಿರಿ ತಂದೆ. ನೀವು ಯಾರಂತ ಕಂಡುಕೊಳ್ಳುವಂಥದ್ದೇ ಸಹಾಯ ಮಾಡಿ ತಂದೆ. ಸತ್ಯವೇದ ಗ್ರಂಥವನ್ನು ಅನೇಕರು ಓದಿಕೊಳ್ಳುವಂತೆ ತಂದೆ, ಅವರ ಮನೋನೇತ್ರಗಳನ್ನು ಬೆಳಗಿಸಿರಿ. ನೀವು ಯಾರಿಗೂ ದೂರವಾದವರಲ್ಲ ಅಂತ ನಿಮ್ಮ ವಾಕ್ಯದಲ್ಲಿ ಹೇಳಿದ್ದೇವೆ ತಂದೆ. ಎಲ್ಲರನ್ನು ಕಾಪಾಡಿರಿ ತಂದೆ, ಕನಿಕರಿಸಿರಿ. ಅವರ ಪಾಪಗಳನ್ನು ನಿಮ್ಮ ಮಗನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕ ತೊಳೆದು ಅವರ ಪಾಪದಿಂದ ಅವರನ್ನು ಬಿಡುಗಡೆ ಕೊಟ್ಟು ಸತ್ಯ ಜೀವ ಮಾರ್ಗದಲ್ಲಿ ಅವರನ್ನು ನಡೆಸಿ ಕಾಪಾಡಿ ನಿಮ್ಮ ಮಹಿಮೆಯನ್ನು ಎಲ್ಲರಿಗೂ ತೋರಿಸಬೇಕೆಂದು ಈ ಪ್ರಾರ್ಥನಾ ಮನೆಯ ವಿಜ್ಞಾಪನೆಯನ್ನು ನನ್ನ ರಕ್ಷಕನು ಪ್ರಿಯನು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೆಳೆ ಹೊಂದಿದ ಪಾತ್ರ. ಆಮೇಲೆ ಎಲ್ಲ ಆತ್ಮೀಯರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು.